ಸೊ ಸಸ್ಯಗಳಲ್ಲಿ ಪೋಷಣೆ ಅಧ್ಯಾಯ 1 7ನೇ ತರಗತಿ ನೋಡ್ತಾ ಇದ್ದೇವೆ. ಸೊ 1ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಲಿಕಾಫಲ ಒಂದು ಸಸ್ಯಗಳ ಪೋಷಣಾ ವಿಧಾನಗಳನ್ನು ವಿವರಿಸುವುದು ಅಂತ ಹೇಳಿದ್ದಾರೆ. ಇಲ್ಲಿ 1ನೇ ಪ್ರಶ್ನೆ ನೋಡಿ, ನೀರು, ಕಾರ್ಬನ್ ಡೈಆಕ್ಸೈಡ್, ಖನಿಜಗಳು ಉಪಯೋಗಿಸ್ಕೊಂಡು ಆಹಾರ ತಯಾರಿಸಬಲ್ಲಂಥ ಜೀವಿಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ಸಸ್ಯಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, ಸಸ್ಯಗಳ ಆಹಾರದ ಕಾರ್ಖಾನೆಗಳು ಯಾವಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂತ ನಮಗೆಲ್ಲರಿಗೂ ಗೊತ್ತು, ಸಸ್ಯದ ಆಹಾರದ ಕಾರ್ಖಾನೆಗಳು ಎಳೆಗಳು ಅಂತ. ನೆಕ್ಸ್ಟ್ 3ನೇ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲ ಯಾವುದು ಅಪ್ಪ ಅಂತಂದ್ರೆ ಆಮ್ಲಜನಕ ಉತ್ಪತ್ತಿಯಾಗುತ್ತದೆ. 4ನೇ ಪ್ರಶ್ನೆ ನೋಡಿ, ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳು ಹೀರಿಕೊಳ್ಳೋ ಶಕ್ತಿ ಯಾವುದಪ್ಪ ಅಂತಂದ್ರೆ ಸೌರಶಕ್ತಿ ಅಂತ. ಈ ಆಪ್ಷನ್ ಸರಿಯಾದ ಉತ್ತರ ಆಗುತ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, 5ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಕಸ್ಕೂಟ ಅಂತ ನಮಗೂ ಗೊತ್ತು. ನೆಕ್ಸ್ಟ್ ಏನಪ್ಪ ಅಂತಂದರೆ ದ್ವಿತೀಯ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯ ಯಾವುದು ಅಂತ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯ ಯಾವುದಪ್ಪ ಅಂತಂದ್ರೆ ಶೈವಲ ಅಂತ, ಜೀವಿ ಅಂತ ಹೇಳಬೇಕಿತ್ತು, ಸಸ್ಯ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಎಲೆಗಳಲ್ಲಿರುವ ವರ್ಣಕ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಾವು ಪತ್ರಹರಿತು ಅಥವಾ ಕ್ಲೋರೋಫಿಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, 8ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಯಿ ಕೊಡೆ ಅಣಬೆಯಲ್ಲಿರುವ ಪೋಷಣಾ ವಿಧ ಯಾವುದಪ್ಪ ಅಂತಂದ್ರೆ ಇವು ನಾಯಿ ಕೊಡೆಗಳು ಏನಪ್ಪ ಅಂತಂದ್ರೆ ಕೊಳೆ ತಿನಿಗಳಿಗೆ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ನಾವು. ಅತಿಥೇಯ ಸಸ್ಯ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವಂಥ ಜೀವಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಾವು ಹೈಡ್ರಾ, ಈಸ್ಟ್ ಕಸ್ಕ್ಯೂಟ, ಪ್ಯಾರಾಮೀಸಿಯಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲೇನಪ್ಪ ಅಂತಂದ್ರೆ ಅತಿಥೇಯ ಸಸ್ಯ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವಂಥ ಜೀವಿ ಯಾವುದಪ್ಪ ಅಂತಂದ್ರೆ ಕಸ್ಕ್ಯೂಟ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಈಗ 10ನೇ ಪ್ರಶ್ನೆ ನೋಡಿ, 10ನೇ ಪ್ರಶ್ನೆ ಏನಪ್ಪ ಅಂತ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಹೂಜಿ ಗಿಡ ಅಂತ ಹೇಳಬೇಕು. 11ನೇ ಪ್ರಶ್ನೆ, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆಯಪ್ಪ ಅಂತಂದ್ರೆ ಕೊಳೆ ತಿನಿ ಪೋಷಣೆ ಅಂತ ಹೇಳಬೇಕು. ನೆಕ್ಸ್ಟ್ ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದ ಹೀರಿಕೊಳ್ಳುವ ಅಂಶ ಯಾವುದಪ್ಪ ಅಂತಂದ್ರೆ ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದ ಹೀರಿಕೊಳ್ಳುವ ಅಂಶ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಾವು ನೈಟ್ರೋಜನ್ ಅಂತ ಹೇಳಬೇಕು. ನೆಕ್ಸ್ಟ್ 13ನೇ ಪ್ರಶ್ನೆ ಏನಪ್ಪ ಅಂತಂದರೆ 13ನೇ ವಾತಾವರಣದಲ್ಲಿರುವ ನೈಟ್ರೋಜನನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತಂದ್ರೆ ರೈಸೋಬಿಯಂ ಅಂತ. 14ನೇ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಸಮೀಕರಣ ಪೂರ್ಣಗೊಳಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಉತ್ಪನ್ನ ಏನಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ಗಳಾಗಿರುತ್ತವೆ. ನೆಕ್ಸ್ಟ್ ಸರಿ ತಪ್ಪು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೂರೇನಪ್ಪ ಅಂತ ಸರಿ ತಪ್ಪು ತಿಳಿಸ್ಬೇಕು. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇಲ್ಲದೆ ಆಹಾರ ದೊರೆಯುವುದಿಲ್ಲ ಅಂತ ಹೇಳಿದ್ದಾರೆ. ಹೌದು, ಸರಿಯಾದಂಥ ಉತ್ತರ. ಮಾನವರು ಮತ್ತು ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ ಅಂತಂದರೆ ಇದು ಕೂಡ ಏನಪ್ಪ ಅಂದ್ರೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗುತ್ತದೆ, ಇದು ಕೂಡ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ. 14ನೇ ಪ್ರಶ್ನೆ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳಿಗೆ ನಾವು ಸ್ವಪೋಷಕಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಏನಪ್ಪ ಅಂತಂದ್ರೆ ಪಿಷ್ಟದ ರೂಪದಲ್ಲಿ ಇರುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ 18ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, 18ನೇ ದ್ವಿತೀಯ ಸಂಶ್ಲೇಷಣೆ ಸೌರಶಕ್ತಿ ಹೀರಿಕೊಳ್ಳುವ ವರ್ಣಕ ಯಾವುದಪ್ಪ ಅಂದರೆ ಕ್ಲೋರೋಫಿಲ್ಲು. 19ನೇ ಪ್ರಶ್ನೆ, ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಡ್ಯಾಶನ್ನು ಬಳಸಿಕೊಂಡು ಡ್ಯಾಶನ್ನು ಬಿಡುಗಡೆ ಮಾಡುತ್ತವೆಯಪ್ಪ ಅಂತಂದ್ರೆ ಇಲ್ಲಿ ಇಂಗಾಲ ಡೈಆಕ್ಸೈಡನ್ನು ಬಳಸಿಕೊಂಡು ಏನಪ್ಪ ಅಂತಂದ್ರೆ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. 20ನೇ ಪ್ರಶ್ನೆ, ಜೀವಿಗಳ ಮೂಲ ಘಟಕ ಯಾವುದಪ್ಪ ಅಂತಂದ್ರೆ ಇಲ್ಲಿ ಜೀವಿಯ ಮೂಲ ಘಟಕ ಯಾವುದು? ಜೀವಕೋಶ ಆಗುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, 21ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳಗೊಳ್ಳುವಂಥ ಸೂಕ್ಷ್ಮ ರಂಧ್ರ ಯಾವುದಪ್ಪ ಅಂತ ಪತ್ರರಂಧ್ರ. 22ನೇ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ನಡೆಯುವ ಭಾಗ ಯಾವುದಪ್ಪ ಅಂತಂದ್ರೆ ಎಲೆಗಳಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ. 23ನೇ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವ ಭಾಗ ಯಾವುದಪ್ಪ ಅಂತ ಎಲೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ನಡೆಯುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ ನೋಡಿ, ಹಸಿರು ಕಾಂಡದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಸಸ್ಯಗಳು ಡ್ಯಾಶ್ ಕಂಡುಬರುತ್ತವೆ. ಎಲ್ಲಿ ಕಂಡುಬರ್ತವಪ್ಪ ಅಂದ್ರೆ ಮರುಭೂಮಿಯಲ್ಲಿ ಕಂಡುಬರುತ್ತವೆ. 26ನೇ ಪ್ರಶ್ನೆ, ನೀರಿನ ನಷ್ಟವನ್ನು ನಡೆಸುವ
ನಷ್ಟವನ್ನು ನಡೆಸುವ ಕ್ರಿಯೆಯನ್ನು ಹೀಗೆನ್ನುವರು ಅಂತ ವಕ್ರೀಭವನ, ಬಾಷ್ಪೀಕರಣ, ಚಯಾಪಚಯ ಮತ್ತು ಬಾಷ್ಪ ವಿಸರ್ಜನೆ ಅಂತಂದ್ರೆ ಬಾಷ್ಪ ವಿಸರ್ಜನೆ ಸರಿಯಾದ ಉತ್ತರ. 26ನೇ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣೆಗೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತವೆ? ಪತ್ರರಂಧ್ರಗಳೇನಪ್ಪ ಅಂತಂದ್ರೆ ಒಳ ತೆಗೆದುಕೊಳ್ಳುತ್ತವೆ. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್. 27ನೇ ಪ್ರಶ್ನೆ ಏನಪ್ಪ ಅಂತ, ಕೀಟಗಳನ್ನು ಹಿಡಿಯುವ ತಿನ್ನುವ ಸಸ್ಯಗಳಿಗೆ ಏನಪ್ಪ ಅಂತಂದ್ರೆ ನಾವು ಕೀಟಹಾರಿ ಸಸ್ಯಗಳು ಅಂತ ಹೇಳ್ತೇವೆ. ಅವುಗಳಿಗೆ ಎಷ್ಟು ಉದಾಹರಣೆ ಏನಪ್ಪ ಅಂದ್ರೆ ಹೂಜಿ ಗಿಡ. ಭಾಗಶಃ ಸ್ವಪೋಷಿತ ಸಸ್ಯ ಯಾವುದಪ್ಪ ಅಂತಂದ್ರೆ ಶೈವಲಗಳು, ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾ ಯಾವುದೂ ಅಲ್ಲ ಅಂತಂದರೆ ಇಲ್ಲಿ ಶೈವಲಗಳು. ಭಾಗಶಃ ಏನಪ್ಪ ಅಂತಂದ್ರೆ ಸ್ವಪೋಷಿತ ಸಸ್ಯಗಳು ಏನಪ್ಪ ಅಂತಂದ್ರೆ ಅವಾಗ ಹೇಳ್ಬೋದು. ಸೊ ಇವತ್ತೇನಪ್ಪ ಅಂತಂದ್ರೆ ನಾವು ಒಟ್ಟು ಇಷ್ಟು LBA ಪ್ರಶ್ನೆಗಳನ್ನು ನೋಡಿದ್ದೇವೆ. ನಮ್ಮ ಅಧ್ಯಾಯ 1 ಸಸ್ಯಗಳಲ್ಲಿ ಪೋಷಣೆ ಮೇಲೆ ಮುಂದಿನ ತರಗತಿಯಲ್ಲಿ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.